ಹಲೋ ನಮಸ್ಕಾರ ಎಲ್ಲರಿಗೂ. ಕಲ್ಪನಾ ಮ್ಯೂಸಿಕ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ನ ತೋರಿಸ್ತಾ ಇರೋದು. ಎಲ್ಲರೂ ಇಷ್ಟಪಟ್ಟು ನೋಡಿ. ವಿಡಿಯೋಗೆ ಇಷ್ಟಪಡೋದ್ಗಿಂತ ನನಗೂ ಇಷ್ಟಪಡಿ, ನನ್ನ ಜೊತೆಗೆ ವಿಡಿಯೋ ಕೂಡ ಇಷ್ಟಪಟ್ಬಿಟ್ಟು ತುಂಬ ಸಪೋರ್ಟ್ ಮಾಡಿ. ಸೊ ಈ ಟೆಂಪಲ್ಲು ಆಲ್ರೆಡಿ ಎಲ್ರಿಗೂ ಗೊತ್ತು, ಯಾಕಂದರೆ ಈ ಟೆಂಪಲ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ರಿವ್ಯೂ ಕೊಟ್ಟಿದ್ದೆ. ನಾನು ಈ ಟೆಂಪಲ್ ಹೇಗಿದೆ, ಇದ್ರ ಮಹತ್ವ ಏನಿದೆ ಅನ್ನೋದನ್ನು ಕೊಟ್ಟಿದ್ದೆ. ಬಟ್ ಲಾಂಗ್ ಟೈಮ್ ಆಗಿತ್ತು. ಸೊ ನಾನು ಊರಿಗೆ ಹೋಗಿದ್ನಲ್ವ, ಅದಕ್ಕೋಸ್ಕರ ಈ ಟೆಂಪಲ್ಗೆ ಅಂತಾರೆ ಮತ್ತೆ ಹೋಗಿದ್ದೆ. ಯಾಕಂದರೆ ಊರಿಗೆ ಹೋದಾಗ ಒಂದ್ಸರಿ ನಾವು ವಿಸಿಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಟೆಂಪಲ್ ಹೆಸರು ಬಂದುಬಿಟ್ಟು ಹಳ್ಕೆಡ್ ಸೀಮಿನಾಗಣ್ಣ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ನಿಮಗೆ ಇದ್ರ ಹಿಸ್ಟ್ರಿನೇ ಬಂದುಬಿಡುತ್ತೆ. ಸೊ ತುಂಬ ಅಂದರೆ ತುಂಬ ಫೇಮಸ್ ಆಗಿರೋ, ತುಂಬ ಸ್ಟ್ರಾಂಗ್, ತುಂಬ ಪವರ್ಫುಲ್ ಆಗಿರೋವಂಥ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಎನಿ ಟೈಮ್ ನಾವು ಯಾವಾಗ ಬಂದ್ರೂ ವಿಸಿಟ್ ಮಾಡಿ ನಮಸ್ಕಾರ ಮಾಡಿ ಹೋಗ್ತೀವಿ. ಸೊ ಈ ಟೆಂಪಲಲ್ಲಿ ಒಂದು ಚಿಕ್ಕ ಮಹತ್ವ ಇದೆ. ಏನದು ಅಂತಂದರೆ, ನೋಡೋಕೆ ತುಂಬಾ ಸುಂದರವಾಗಿದೆ ಟೆಂಪಲು. ಇಲ್ಲಿ ಮದುವೆ ಆಗಿರೋದು ಪ್ರತಿ ಒಂದು ಫಂಕ್ಷನ್ಸ್ ಮಾಡ್ತಾರೆ. ಸೊ ಕ್ಯಾಮ್ರಾ ಅಲೌಡ್ ಇರಲಿಲ್ಲ ಇಲ್ಲಿ. ನಾನು ಮತ್ತು ಒಂದು ಸ್ವಲ್ಪನೇ ಪಿಕ್ ಮಾಡಿರೋದು ಒಳಗಡೆ ಇರೋದು ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಟೆಂಪಲ್ ಇರೋದು ಸ್ನೇಕ್ ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಮನಸ್ಸಿಂದ ಏನೇ ಅಂದ್ಕೊಂಡು ಹರಕೆ ಮಾಡಿದ್ರೂ ಆಗುತ್ತೆ. ಸ್ಪೆಷಲಿ ಅಂದರೆ ಯಾರಿಗೆಲ್ಲ ಮಕ್ಕಳು ಆಗಲ್ಲ ನೋಡಿ, ಅಂಥವರು ಹರಕೆ ಮಾಡಿದರೆ ತುಂಬಾ ಬೇಗ ಮಕ್ಕಳಾಗುತ್ತೆ ಅಂತಲೇ ಹೇಳೋದು. ಪುರಾತನ ಕಾಲದಿಂದ ಬಂದಿರೋ ವಾಡಿಕೆ ಇದು ಅಂತಲೇ ಹೇಳ್ಬೋದು. ಸೊ ಈ ಪ್ಲೇಸಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಈ ಪ್ಲೇಸಲ್ಲಿ ತಾಯಿ ಮಗಂದು ಮತ್ತು ಸ್ನೇಕದು ಒಂದು ಬಂಧ ಇದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಲ್ವ ನೀವೆಲ್ಲ, ತೊಟ್ಲಿದೆ, ಎಲ್ಲ ದೇವ್ರ ವಿಗ್ರಹ ನಿಂತ್ಕೊಂಡಿದೆ, ಎಲ್ಲ ವಿಗ್ರಹ ಕಾಣಿಸ್ತಾ ಇದೆ ಅಲ್ವಾ. ಸೊ ಮನಸ್ಸಿಂದ ನಾವೇನಾದರೂ ಅಂದ್ಕೊಂಡ್ಬಿಟ್ಟು ಈ ಥರ ನಾನು ಮಾಡ್ತೀನಿ ಅಂತ ಹರಕೆ ನಾವು ಮಾಡಿಬಿಟ್ಟು ನಮ್ಮದು ಹರಕೆನ ದೇವರು ಈಡೇರಿಸಿದ ಮೇಲೆ ಅವರಿಗೆ ನಾವು ಬಂದುಬಿಟ್ಟು ಈ ಥರ ಹರಕೆನ ನಾವು ಮಾಡ್ಬೋದು. ಅಂದರೆ ನಮ್ಮ ಕೈಯಿಂದ ಏನು ಮಾಡ್ತೀವಿ ಅಂತೀವಿ ಅದನ್ನು. ಸ್ಪೆಷಲಿ ಈ ಮರಕ್ಕೆ ಬಂದುಬಿಟ್ಟು ತೊಟ್ಲನ್ನು ಕಟ್ತಾರೆ. ಯಾಕಂದರೆ ಮಕ್ಕಳು ಆಗಲ್ಲ ಅಂತಾರಲ್ವ, ಅಂಥವ್ರು ಬಂದು ತೊಟ್ಲು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಿಂದಿನ ಹಿಸ್ಟ್ರಿಯಲ್ಲಿ ಏನಿತ್ತು ಅಂದರೆ, ಇಲ್ಲಿ ಒಬ್ಬಳು ಹೆಣ್ಮಗಳಿಗೆ ಮಕ್ಕಳೇ ಆಗಿರಲಿಲ್ಲ. ಎಷ್ಟು ಕಾಲ ಆದ್ರೂ ಮಕ್ಕಳಾಗಿರಲಿಲ್ಲ. ಸೊ ಅವಳು ಏನು ಹೇಳಿದ್ಲು ಬಂದುಬಿಟ್ಟು ಅಂದರೆ, ನನಗೆ ಮಗು ಹುಟ್ಟಬೇಕು, ನನ್ನ ಮಗು ಹುಡ್ತು ಅಂದರೆ ನನ್ನ ಎದೆ ಹಾಲು ನಿನಗೆ ಕುಡಿಸ್ತೀನಿ ಅಂತ ಈ ಥರ ಹರಕೆನ ಮಾಡಿದ್ಲಂತೆ ಅವಳು. ಸೊ ಹರಕೆ ಮಾಡಿರೋಗೋಸ್ಕರ ಮಗು ಏನು ಮಗು ಹುಟ್ಟಿದ ಮೇಲೆ ಇವಾಗ ಅವಳು ಹರಕೆನ ತೀರಿಸ್ಬೇಕಲ್ವ. ಸೊ ಹರಕೆ ತೀರಿಸ್ಬೇಕು ಅಂತ ಬಂದಿದ್ಲು. ಬಂದ ಮೇಲೆ ಏನಾಯಿತು, ಅವಳು ಸ್ನೇಕ್ ಬಂದುಬಿಟ್ಟು ಸರಿ ಅವಳು ಹಾಲು ಕುಡಿಸ್ತೀನಿ ಅಂದಿದ್ದಾಳಲ್ವ ಅಂತ ಅಂದ್ಕೊಂಡ್ಬಿಟ್ಟು ಅವಳ ಹತ್ರ ಮಗು ಹತ್ರ ಬಂದುಬಿಟ್ಟು ನಿಂತ್ಕೊಂತು. ಸ್ನೇಕ್ ಬಂದು ನಿಂತ್ಕೊಂಡಾಗ ಅವಳು ಏನು ಮಾಡಿದ್ಲು ಅಂದರೆ ತುಂಬ ಭಯಪಟ್ಲು. ಯಾಕಂದರೆ ಎದೆ ಹಾಲು ಕುಡಿಸ್ಬೇಕಲ್ವ, ಅದಕ್ಕೋಸ್ಕರ ತುಂಬ ಭಯಪಟ್ಟರೋಗೋಸ್ಕರ ಅದೇ ಸ್ನೇಕ್ ಏನು ಮಾಡ್ತು ಅಂದರೆ, ನನ್ನ ಹತ್ರ ಬಂದುಬಿಟ್ಟು ನೀವೇನಾದರೂ ಹರಕೆ ಮಾಡ್ತೀರಾ, ಅದೇ ಹರಕೆನ ನನಗೆ ತೀರ್ಸೋಕೆ ಆಗಲ್ಲ ಅಂದರೆ ನೀವು ಈ ಥರ ಮಾಡ್ಕೋತೀರಾ ಅನ್ನೋ ಥರ ಒಂದು, ಅಂದರೆ ದೇವರ ಹರಕೆ ಎಷ್ಟು ಪವರ್ಫುಲ್ಲಾಗಿದೆ ಅನ್ನೋದು ಇಲ್ಲಿ ಮೇನ್ ಪಾಯಿಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹರಕೆ ಎಷ್ಟೇ ದಿವಸದಾಗಿರಲಿ, ನಮ್ಮ ಚಿಕ್ಕದಿರಲಿ ದೊಡ್ಡದಿರಲಿ, ಅದು ಹರಕೆ ಮಾಡಿದ್ಮೇಲೆ ತೀರ್ಸೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ನಮ್ಮದು ನೆರವೇರಿಸಿದ್ದಾರೆ ಭಗವಂತನು ಅಂದರೆ ಆ ಹರಕೆಗೆ ಮರ್ಯಾದೆ ಕೊಟ್ಬಿಟ್ಟು ನಾವೇನು ಹರಕೆ ಮಾಡಿದ್ದೀವಿ ಅದು ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು ಅಂತಲೇ ಹೇಳಬೇಕು. ಸೊ ಆವಾಗ ಅವಳು ಎದೆ ಹಾಲು ಕೊಡಿಸೋಕ್ಕೆ ತುಂಬ ಭಯಪಟ್ಲು. ಭಯಪಟ್ಟರಿಗೋಸ್ಕರ ಆ ಸ್ನೇಕ್ ಏನು ಮಾಡ್ತು ಅಂದರೆ, ಅವಳು ಎದೆ ಹಾಲನ್ನ ಕುಡಿದ್ಬಿಟ್ಟು ಅವರಿಬ್ಬರಿಗೂ ಕಚ್ಚಿಬಿಟ್ಟು ಮಗುಗೂ ತಾಯಿಗೂ ಇಬ್ಬರಿಗೂ ಕೊಲೆ ಮಾಡಿಬಿಡ್ತು. ಸೊ ಆ ಥರ ಒಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಇಲ್ಲಿ ಹರಕೆ ಕೂಡ ಪವರ್ಫುಲ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಅಂಥವರು ಕೂಡ ಬಂದು ಇಲ್ಲಿ ನಾಮಕರಣ ಎಲ್ಲ ತೊಟ್ಲೆಲ್ಲ ಕಟ್ಬಿಟ್ಟು ಹೋಗ್ತಾರೆ. ಅಂಥವ್ರಿಗೂ ಮಕ್ಕಳಾಗ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಇಲ್ಲಿ. ಆ ನಂಬಿಕೆ ಸುಳ್ಳು ಕೂಡ ಆಗಿಲ್ಲ, ಸತ್ಯವಾದ ನಂಬಿಕೆ ಅಂತಲೇ ಹೇಳ್ಬೋದು. ತುಂಬಾ ಪವರ್ಫುಲ್ ಆಗಿರುವಂಥ ಟೆಂಪಲು. ಸೊ ಯಾವಾಗ ಬಂದ್ರೂ ವಿಸಿಟ್ ಮಾಡ್ತೀವಿ ನಾವಿಲ್ಲಿ. ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗ್ತೀವಿ. ಯಾಕಂದರೆ ಅಕ್ಕನೂರಿಗೆ ಹೋಗ್ತಾ ಇದ್ದೀವಲ್ವ. ಸೊ ಅಕ್ಕನೂರಿಗೆ ಹೋಗೋ ಟೈಮಲ್ಲಿ ಹಾಗೆ ನೋಡಿದ್ವಿ, ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡಿ
ಸ್ಟಾಪ್ ಮಾಡಿ ಎಲ್ಲ ನೀಟಾಗಿ ನಾನು ಮೊದಲೇ ಎಲ್ಲ ಒಂದು ನೀಟಾಗಿ ಶೂಟ್ ಮಾಡ್ಕೊಂಡು ಇದ್ರ ಬಗ್ಗೆ ಹಿಸ್ಟ್ರಿ ಕೊಟ್ಟಿದ್ದಲ್ವ, ಮತ್ತು ಈ ಸಾರಿ ನಾನು ಬಂದಿದ್ದೀನಿ ಇದನ್ನ ತೋರಿಸ್ಬೇಕು ಅಂತ ಆಸೆ ಆಯಿತು ನಿಮಗೆಲ್ರಿಗೂ. ಟೆಂಪಲ್ ಹೇಗಿದೆ ಏನು ಎತ್ತ ಅಂತ. ಇಲ್ಲಿ ಮದುವೆ ಕೂಡ ಆಗುತ್ತೆ, ತುಂಬ ಗ್ರ್ಯಾಂಡ್ ಮದುವೆ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ ಆಗಿ ಹೇಳಬೇಕು ಅಂದರೆ ನಮ್ಮ ಸೈಡೆಲ್ಲ ಮದುವೆ ಎಲ್ಲ ಏನು ಮಾಡ್ತಾರೆ ಅಂದರೆ ದೇವಸ್ಥಾನದಲ್ಲಿ ಟೆಂಪಲ್ದಲ್ಲಿ ಈ ಥರ ರೇರ್, ಕಲ್ಯಾಣ ಮಂಟಪದಲ್ಲೆಲ್ಲ ಮಾಡೋದು ರೇರು. ಬಟ್ ಸಿಟಿಲೆಲ್ಲ ಕಲ್ಯಾಣ ಮಂಟಪದಲ್ಲೇ ಮಾಡ್ತಾರೆ. ಅದಕ್ಕೋಸ್ಕರ ಅಂತ ಎಲ್ಲ ಭಕ್ತಿಯಿಂದ ದೇವ್ರ ದರ್ಶನನ ಮಾಡಿಬಿಟ್ಟು ಕಾರಲ್ಲಿ ಕೂತ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನಾನು, ನನ್ನ ಅಕ್ಕನ ಮಗಳು, ಸೊ ನಂದು ಕಿರಣ್, ಸಂದೀಪ್ ಎಲ್ಲರೂ ಹಾಯ್ ಅಂತ ಮಾಡ್ತಾಯಿದ್ದಾರೆ. ಫುಲ್ ಹಿಂದೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಅಕ್ಕನ ಮನೆಗೆ ಹೋಗಬೇಕು ಅಂತ. ಅಂತೂ ಇಂತೂ ಅಕ್ಕನ ಮನೆಗೆ ಬಂದು ರೀಚ್ ಆದ್ವಿ. ಬಿಸಿಲು ನೋಡಿ ಯಾವ ಥರ ಇದೆ ಅಂತ. ಸಮ್ಮರ್ಗೆ ಹೋಗಿರೋದಲ್ವ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಕಡೆ ಬೆಂಗಳೂರಲ್ಲೆಲ್ಲ ಮಳೆ ಎನಿ ಟೈಮ್ ಮಳೆ ಬರುತ್ತೆ, ಬಟ್ ಆ ಕಡೆ ಮಾತ್ರ ಫುಲ್ ಬಿಸಿಲು ಅಂದರೆ ಬಿಸಿಲು. ನೋಡಿ ನಮ್ಮ ಅಕ್ಕನ ಮನೆ ದೇವರು ಇವರು ಯಾವ ಥರ ಪೂಜೆ ಮಾಡ್ತಾ ಇದ್ದಾಳೆ ಅಂತ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ಅಂದರೆ ಒಂಥರ ನಿಂತ್ಕೊಂಡ್ರೆ ಪಾಸಿಟಿವ್ ವೈಬ್ ಆಟೋಮೆಟಿಕ್ಲಿ ಬರುತ್ತೆ. ಸೊ ಆ ಥರ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಥರ ಟೆಂಪಲ್ಸ್, ಇದೇ ಥರ ದೇವ್ರ ಮನೆ ಇರೋದು. ಸೊ ಓಪನ್ ಪ್ಲೇಸಲ್ಲಿ ಕಿಚನಲ್ಲಿ ಈ ಥರ ದೇವರು. ಬಟ್ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ತುಂಬ ಅಂದರೆ ತುಂಬ ಲೈಕ್ ಆಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೂಡ ಆಗಿತ್ತು. ಸೊ ಅದನ್ನೆಲ್ಲ ಆದಮೇಲೆ ಸಂಕಷ್ಟಿ ಬೇರೆ ಇತ್ತಲ್ವ ಅಂತ ಮತ್ತೆ ರಿಟರ್ನ್ ನಾನು ಅತ್ತೆ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇಗೆ ಅವತ್ತಿನ ವ್ಲಾಗ್ನ ಅಷ್ಟೇ ಶೂಟ್ ಮಾಡಿದ್ದೆ. ನೆಕ್ಸ್ಟ್ ಡೇಗೆ ನಮ್ಮ ಮನೆಗೆ ಬಂದಿರೋದು, ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಬಂದಿರೋದು. ಬಂದಮೇಲೆ ಮಕ್ಕಳೆಲ್ಲ ಜುಕಾಲಿ ಆಟ ಆಡೋದು ಅದು ಎಲ್ಲನೇ ಮಾಡಿದ್ರು. ನಮ್ಮ ಆ್ಯನಿವರ್ಸರಿ ಬೇರೆ ಇತ್ತಲ್ವ, ಸೊ ಆ್ಯನಿವರ್ಸರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ವ್ಲಾಗು. ಸೊ ನೆಕ್ಸ್ಟ್ ಡೇ ಅತ್ತೆ ಮನೇಲಿ ಆ್ಯನಿವರ್ಸರಿ ಮಾಡಬೇಕು ಅಂದರೆ, ಯಾಕಂದರೆ ನಾನು 2-3 ಇಯರ್ ಆಯಿತು ಅತ್ತೆ ಮನೇಲೇ ಮಾಡ್ತಾ ಇರೋದು. 1 ಇಯರ್ ಮಾತ್ರ ಅಮ್ಮನ ಮನೇಲಿ ಮಾಡಿರೋದು. ಆಮೇಲೆ 2-3 ಇಯರು ಅತ್ತೆ ಮನೇಲಿ ಕಂಪಲ್ಸರಿ ಅಲ್ಲೇ ಮಾಡೋದು. ಅದಕ್ಕೋಸ್ಕರ ಅಂತ ಇಲ್ಲಿ ಮತ್ತೆ ಒಂದು ಸಾಯಂಕಾಲ ಟೈಮಲ್ಲೆಲ್ಲ ರೆಡಿ ಆಗಿಬಿಟ್ಟು ಮತ್ತು ಫ್ರೆಂಡ್ ಕಾರ್ ಬಂದಿತ್ತು. ಆ ಕಾರಲ್ಲೇ ನಾವು ಟೆಂಪಲ್ಗೆ ಹೋಗಿದ್ವಿ. ಸೊ ಇಲ್ಲಿ ರೇವಪ್ಪ ಮುತ್ಯ ಅಂತ ಟೆಂಪಲ್ ಇದೆ ಇಲ್ಲಿ. ಇದು ಕೂಡ ತುಂಬ ಫೇಮಸ್ ಇದೆ. ಮತ್ತೆ ಯಾವಾಗಾದರೂ ಈ ಟೆಂಪಲ್ ಬಗ್ಗೆ ರಿವ್ಯೂ ಕೊಡ್ತೀನಿ ನಾನು. ಸೊ ಇದು ಟೆಂಪಲ್ ಬಗ್ಗೆನೂ ಒಂದು ಹಿಸ್ಟ್ರಿ ಇದೆ ಅಂತಲೇ ಹೇಳ್ಬೋದು. ಅದು ಅಂತೀವಲ್ವ, ಒಂದೊಂದು ವಸ್ತುಗೂ ಒಂದೊಂದು ಇದು ಇರುತ್ತೆ, ಒಂದೊಂದು ವಸ್ತುಗೂ ಒಂದೊಂದು ಮಹತ್ವ ಇರುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಒಂದೊಂದು ಟೆಂಪಲ್ಗೂ ಕೂಡ ಒಂದೊಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಊರಲ್ಲಿ ಒಂದು ಟೆಂಪಲ್, ಪವಿತ್ರವಾದ ಟೆಂಪಲ್ ಇದೆ ಅಂದರೆ ಆ ಪವಿತ್ರವಾದ ಟೆಂಪಲ್ ಹಿಂದೆ ಒಂದು ತುಂಬಾ ದೊಡ್ಡ ಹಿಸ್ಟ್ರಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇವಾಗ 2 ಇಯರಿಂದನೇ ಹೋಗ್ತಾ ಇರೋದು ಈ ಟೆಂಪಲ್ಗೆ. ಸೊ ಹಸ್ಬೆಂಡ್ ನಾನು ಇಬ್ಬರು ಹೋಗಿದ್ವಿ. ಹಸ್ಬೆಂಡ್ ನಾನು ಸಂದೀಪು ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ. ಸೊ ನಾವು ಹೋದ ತಕ್ಷಣ ಕ್ಲೋಸ್ ಇತ್ತು ಟೆಂಪಲು. ಸೊ ಕ್ಲೋಸ್ ಇರೋಗೋಸ್ಕರ ಮತ್ತು ಆಮೇಲೆ ಹಿಂದಿಂದು ಗೊತ್ತಿರೋರಿದ್ರು. ಆಮೇಲೆ ಅವ್ರು ಬಂದರು. ಅವ್ರು ಬಂದಮೇಲೆ ಓಪನ್ ಮಾಡಿದ್ಮೇಲೆ ಒಳಗಡೆ ಹೋಗ್ತಾ ಇರೋದು. ಸೊ ಒಳಗಡೆ ಏನು ಇದೆ ಅಂತಂದರೆ, ಇಲ್ಲಿ ಏನಂತ ಹೇಳಬೇಕು ಅಂದರೆ, ಅವರು ಆಯ್ಕೆ ಆಗಿರೋ ಅಂಥ ಸಮಾಧಿ ಅಂತ ಏನು ಹೇಳ್ತಾರಲ್ವ, ಆ ಸಮಾಧಿ ಇರೋದು ಒಳಗಡೆ ಟೆಂಪಲ್. ನಿಮ್ಗೆ ಅದು ಕೂಡ ತೋರಿಸ್ತೀನಿ. ಇಲ್ಲಿ ಸುತ್ತ ಸರೌಂಡಿಂಗ್ ಅದನ್ನೆಲ್ಲನೂ, ಅದು ಎದುರುಗಡೆ ನೋಡ್ತಾ ಇರೋದು ಗುಂಡ ಅಂತ ಹೇಳ್ಬೋದು. ಸೊ ಇಲ್ಲಿ ಟೆಂಪಲಲ್ಲಿ ಮದುವೆ ಕೂಡ ಆಗುತ್ತೆ. ಈ ಟೆಂಪಲಲ್ಲಿ, ಪ್ರತಿಯೊಂದು ಟೆಂಪಲಲ್ಲಿ ಮದುವೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಎಲ್ಲ ಕಡೆ. ಯಾಕಂದರೆ ಪವಿತ್ರವಾದ ದೇವಸ್ಥಾನನೇ ಇರೋದಲ್ವ, ಅದರಿಂದ ಮದುವೆ ಕೂಡ ಈ ದೇವಸ್ಥಾನದಲ್ಲಿ ದೇವ್ರ ಎದುರುಗಡೆನೇ ಆಗಬೇಕು ಅನ್ನೋ ರೀಸನ್ಗೆ ಟೆಂಪಲಲ್ಲೇ ಮದುವೆನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರು ಸ್ವಾಮೀಜಿ ಬರೋ ಗಂಟ ಅಂತ ಹೀಗೆ ಹೊರಗಡೆ ಸರೌಂಡಿಂಗಲ್ಲಿ ನಾನು ನೋಡ್ಕೊಂಡ್ಬಿಟ್ಟು ಶೂಟ್ ಮಾಡ್ತಾ ಇದ್ದೆ. ಅವ್ರು ಬಂದರು. ಅವ್ರು ಬಂದಮೇಲೆ ಡೋರ್ ಓಪನ್ ಮಾಡಿದ್ರು. ಮೇನ್ ಡೋರ್ ಓಪನ್ ಮಾಡಿದ್ಮೇಲೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ನಂದು ವಾರ್ಗಿತಿ ಮಗನು, ಇಲ್ಲಿ ಶಿವಲಿಂಗ, ಇಲ್ಲಿ ಈ ಥರ ಸಮಾಧಿ ಇರೋದು, ಹಿಂಗೆಲ್ಲ ರುದ್ರಾಕ್ಷಿ ಫುಲ್ ಹಾಕಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆನೇ ಆಯ್ಕೆ ಆಗಿರೋದು, ಅದಕ್ಕೋಸ್ಕರ ಅಂತ ತುಂಬ ಅಂದರೆ ತುಂಬಾ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಸೊ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಅವ್ರು ಆರತಿನ ಮಾಡೋಕೆ ಕೊಟ್ಟರು. ಕೈಯಲ್ಲಿ ಆರತಿನ ಮಾಡಿ ನೆಮ್ಮದಿಯಿಂದ ಒಂದು 10 ನಿಮಿಷ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡು ಮತ್ತೆ ರಿಟರ್ನ್ ಬರ್ತಾಯಿದ್ದೆ. ಸೊ ರಿಟರ್ನ್ ಬರೋ ಟೈಮಲ್ಲೇ ನಮ್ಮ ತೋಟ ಕೂಡ ಇದೆ. ಆ ತೋಟದಲ್ಲಿ ನನ್ನ ಹಸ್ಬೆಂಡು, ತಾತ, ಅಜ್ಜಿ ಆಯಿತು, ದೇವಸ್ಥಾನ ಇದೆ, ತಾಯಿ ದೇವರಿದ್ದಾರೆ. ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ನನ್ನ ಮೈದನ್ನ ರೀಸೆಂಟಾಗಿ ಬೋರ್ ಹಾಕಿದ್ರು, ಅದನ್ನು ನೋಡ್ಕೊಂಡು ಬರೋಣ, ಹೇಗೆ ಹಾಕಿದ್ದಾರೆ, ಎಲ್ಲಿ ಹಾಕಿದ್ದಾರೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ.
ಸೊ ಹೀಗೆ ನಡ್ಕೊಂಡು ಈಗ ಸದ್ಯಕ್ಕೆ ಬೇಸಿಗೆ ಅಲ್ವಾ, ಆ ರೀಸನ್ಗೋಸ್ಕರ ಅಂತ ಏನೂ ಇರಲಿಲ್ಲ ತೋಟದಲ್ಲಿ. ಇವಾಗ ಇನ್ನು ಮುಂದೆ ಅಲ್ವಾ ಬಿತ್ತಣಿಕೆ ಎಲ್ಲ ಸ್ಟಾರ್ಟ್ ಆಗೋದು. ಇದು ನಾನು ಹೋದ ಸರಿ ಊರಿಗೆ ಹೋದಾಗ ನನ್ನ ಆ್ಯನಿವರ್ಸ್ರಿದು ವ್ಲಾಗ್ ಅಂತಲೇ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ 1 ಮಂತ್ ಮೇಲಾಯಿತು ಇವಾಗ ಇದು ವ್ಲಾಗ್ನ ಶೂಟ್ ಮಾಡಿಬಿಟ್ಟು, ಬಟ್ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಆ ರೀಸನ್ಗೋಸ್ಕರ ತುಂಬಾ ವ್ಲಾಗ್ ಮಾಡಿಟ್ಟಿದ್ದೀನಿ, ಬಟ್ ಎಡಿಟ್ ಮಾಡಿ ಹಾಕಿ ವಾಯ್ಸ್ ಕೊಡೋಷ್ಟು ಟೈಮ್ ಇಲ್ಲ. ಅಷ್ಟೊಂದು ಬ್ಯುಸಿ ಇದ್ದೀನಿ. ಅದಕ್ಕೋಸ್ಕರ ಅಂತ ಈಗ ನಿಮ್ಗೆ ಹಾಕೋಣ ಅಂತ ಹಾಕ್ತಾ ಇರೋದು. ಸೊ ಇಲ್ಲಿ ತಾಯಿ ದೇವರು ಅಂತಲೇ ಹೇಳ್ತಾರೆ ಇಲ್ಲಿ ತೋಟದಲ್ಲಿ. ಸೊ ಇಲ್ಲಿ ನಾವು ಮಂಗಳವಾರ ಶುಕ್ರವಾರ ಬಂದು ಪೂಜೆ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ತೀವಿ. ಲಾಕ್ ಹಾಕಿರೋದಿತ್ತು, ಸೊ ಇರಲಿ ಬಿಡು, ಲಾಕ್ ಓಪನ್ ಮಾಡಿ ಒಳಗಡೆ ಎಲ್ಲಿ ಹೋಗೋದು, ಲಾಕ್ ಎಲ್ಲಿ ಇಟ್ಟಿದ್ದಾರೋ ಅಂತಲೂ ಅಷ್ಟು ಐಡಿಯಾ ಇರಲಿಲ್ಲ. ಯಾವಾಗಲೂ ಮನೆಯಿಂದ ಬಂದುಬಿಟ್ಟು ಇಲ್ಲಿ ಏನು 5 ಕಲ್ಲು ನೋಡ್ತಾ ಇದ್ದೀರಲ್ವ, ಇದು ಪಂಚಪಾಂಡವರು ಅಂತ ಹೇಳಿಬಿಟ್ಟು ನಾವು ಪೂಜೆನ ಮಾಡ್ತೀವಿ. ಸೊ ಇಲ್ಲಿ ಎದುರುಗಡೆ ನೋಡೋದು ಅಜ್ಜಿ ತಾತನ ಸಮಾಧಿ. ಯಾವಾಗಲೂ ಬಂದಾಗ ಒಂದ್ಸರಿ ವಿಸಿಟ್ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ನಮಸ್ಕಾರನ ಮಾಡಿಬಿಟ್ಟು ಹೋಗೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕ್ಲೈಮೇಟ್ ಕೂಡ ಈವ್ನಿಂಗ್ ಟೈಮ್ ಅಲ್ವಾ, ಸೂಪರ್ ಗಾಳಿ ಬರ್ತಾಯಿತ್ತು. ಇಲ್ಲೇ ಕೂತ್ಕೊಳ್ಳೋಣ ಅನ್ನೋ ಥರ ಆಗಿತ್ತು. ಯಾಕಂದರೆ ಮಾರ್ನಿಂಗಿಂದ ಸೆಕೆ ಅಂದರೆ ಸೆಕೆ ತಡ್ಕೊಳಕ್ಕೆ ಇರಲಿಲ್ಲ, ಅಷ್ಟೊಂದು ಸೆಕೆ ಇತ್ತು. ಸೊ ಹಾಗೆ ಎಲ್ಲ ಕಡೆ ನೋಡ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ಗೆ ತುಂಬ ಖುಷಿ ನೋಡಿ, ಮ್ಯಾಂಗೋ ಎಷ್ಟೊಂದು ಹತ್ತಿದೆ, ಬಟ್ ಕಡಿಯೋಕ್ಕಾಗಲ್ಲ ಆ ಥರ ಕಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಅಂತ. ಬಟ್ ತುಂಬ ಸ್ವೀಟ್ ಮ್ಯಾಂಗೋ ಇದೆ ನೋಡಿ. ಹೇಗೆ ನಿಂತ್ಕೊಂಡಿದ್ದಾನೆ ನನ್ನ ವಾರ್ಗಿತಿ ಮಗನು, ಚೂರು ಭಯ ಪಡಲ್ಲ, ಎಲ್ಲದರಲ್ಲಿ ಸ್ಟ್ರಾಂಗ್ ಇದ್ದಾನೆ ಫುಲ್ಲು. ನೋಡಿ ಇದೇ ಬೋರ್ ಹೊಡೆಸಿರೋದು. ಇವಾಗ ಸದ್ಯ ಬೋರ್ ಹೊಡೆಸ್ಬಿಟ್ಟು ಒಂದು 2.5 ಇಂಚ್ ನೀರು ಬಿದ್ದಿದೆ. ಸೊ 2 ಕಡೆ ಹೊಡೆಸಿರೋದು, 2 ಕಡೆನೂ 2.5 ಅಂದರೆ 5 ಇಂಚ್ ನೀರು ಬಿದ್ದಿದೆ. ಏನೋ ಸೌಂಡ್ ಬರ್ತಾ ಇದೆ ಅಂತ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅಪ್ಪ ಮಗ. ಅಲ್ಲಿಂದ ಬಂದ ಮೇಲೆ ಅದು ಇನ್ನು ಮೋಟ್ರೆಲ್ಲ ಫಿಕ್ಸ್ ಮಾಡಬೇಕು, ಅದನ್ನೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿರೋದು. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದ್ವಿ. ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಈವ್ನಿಂಗ್ ಬೇಡ ಅಂದ್ರೂ ನನ್ನ ಮೈದ್ನ ವಾರ್ಗಿತೆ ಸೇರಿಬಿಟ್ಟು ಕೇಕ್ ಎಲ್ಲ ತೊಗೊಂಡು ಬಂದಿದ್ರು. ಸರಿ ಅಂತ ಕೇಕ್ ಅದನ್ನೆಲ್ಲ ಕಟ್ ಮಾಡಿ ಫುಲ್ ಎಂಜಾಯ್ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ವಿ. ಸೊ ನೋಡಿ ನಿಂತ್ಕೊಂಡಿದ್ದೀವಿ, ಯಾಕಂದರೆ ಫ್ಯಾಮ್ಲಿ ಎಲ್ಲರೂ ಬರಬೇಕಲ್ವ, ನನ್ನ ಮಾವ ಬರಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಿಂತ್ಕೊಂಡಿರೋದು. ನಮ್ಮ ಮಾವ ಏನು ನಮ್ಮದು ಆ್ಯನಿವರ್ಸರಿ ಕೇಕ್ ಕಟ್ ಮಾಡೋದೇ ಆಯಿತು, ನಮ್ಮ ಮಾವ ಏನು ಬಂದೇ ಇಲ್ಲ. ಯಾಕಂದರೆ ಪಾಪ ಅವರು ಯಾರೋ ಒಬ್ಬರು ಬಂದಿದ್ದರು, ಅವ್ರಿಗೆ ಸ್ವಲ್ಪ ಕಾಲು ನೋವು ಅಂತ ಕಾಲು ಒರೆಸ್ಬೇಕು ಅಂತ ಬಂದಿದ್ದರು. ಇವಳು ನನ್ನ ಮಗಳು. ಸೊ ನನ್ನ ಮಗಳಂದರೆ ನನ್ನ ವಾರ್ಗಿತಿ ಮಗಳು, ನನಗೂ ಕೂಡ ಮಗಳೇ. ಯಾಕಂದರೆ ನಮಗಂತೂ ಹೆಣ್ಮಕ್ಳು ಇಲ್ವಲ್ಲ, ಆ ರೀಸನ್ಗೋಸ್ಕರ ಅವಳೇ ಮಗಳು ಅಂತಲೇ ಹೇಳ್ಬೋದು. ಸೊ ಅವಳಿಗೆ ಕುಂಕುಮನ ಇಟ್ಬಿಟ್ಟು ಅವಳೇ ಅಪ್ಪ ಅಮ್ಮನಿಗೆ ಆರತಿ ಮಾಡು ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ವಿ. ಹಾಗೆಯೇ ಒಬ್ಬರು ಫೋಟೋ ಶೂಟ್ ಮಾಡ್ಕೊಳ್ಳೋ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲರ ಜೊತೆ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯಾವಾಗಲೂ ನಾವಿಬ್ಬರೇ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಿದ್ವಲ್ವ, ಇಲ್ಲಿ ಏನು ಮಾಡ್ಕೊಳ್ಳೋದು ಹೋಗಲಿ ಬಿಡು ಅನ್ನೋ ಥರ ಇರ್ತಾಯಿತ್ತು. ಬಟ್ ಅಲ್ಲಿ ಎಲ್ಲರ ಜೊತೆ ಎಲ್ಲರೂ ಫೋನಲ್ಲೂ ಒಂದೊಂದು ಫೋಟೋ ತೊಗೋಬೇಕು ಅನ್ನೋ ಥರ ಇತ್ತು. ಎಲ್ಲರೂ ಫೋಟೋ ಶೂಟ್ ಅದನ್ನೆಲ್ಲ ಮಾಡ್ಕೊಂಡು ಎಲ್ಲರೂ ಫೋಟೋ ಶೂಟ್ ಮಾಡ್ತಾಯಿದ್ವಿ. ಫೋಟೋ ಶೂಟ್ ಆದಮೇಲೆ ಈ ಕಡೆ ನಂದು ವಾರ್ಗಿತಿನ ಆರತಿ ಮಾಡಿಬಿಟ್ಟು ಆಮೇಲೆ ನಾವು ಹೂವಿನ ಹಾರನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಇಬ್ಬರು. ಸೊ ತುಂಬ ಹ್ಯಾಪಿಯಾಗಿ ಮೂಮೆಂಟ್ ಆಗುತ್ತೆ. ಈ ಥರ ಚಿಕ್ಕದ ವಿಷಯದಲ್ಲೇ ಹ್ಯಾಪಿ ಸಿಗುತ್ತೆ. ಅದು ಹೇಳ್ತಾರಲ್ವ, ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ತುಂಬ ದೊಡ್ಡ ಸರ್ಪ್ರೈಸ್ ಕೊಡೋಗಿಂತನೂ ಈ ಥರ ಚಿಕ್ಕ ಸರ್ಪ್ರೈಸ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರಲ್ವ, ಆ ಥರ. ಸೊ ಅದು ಫ್ಯಾಮ್ಲಿ ಜೊತೆಯಲ್ಲಿ ಈ ಥರ ಸೆಲೆಬ್ರೇಟೆಡ್ ಮಾಡೋದಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅದಕ್ಕೋಸ್ಕರ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಈ ಕಡೆ ನಂದು ಮಗನು ಮತ್ತು ನನ್ನ ಅತ್ತೆಗೆ ಎಲ್ಲ ಕೇಕ್ ತಿನ್ನಿಸ್ಬಿಟ್ಟು ವಾರ್ಗಿತಿಗೆಲ್ಲ ಕೇಕ್ ತಿನ್ನಿಸ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ವಿ ಅವತ್ತಿನ ಡೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್